ಗೈಸ್ ಇವಾಗ ರೂಮಿಗೆ ಬಂದು ಮತ್ತೆ ರೆಡಿಯಾಗಿ ಇವಾಗ ಡೆಲ್ಟಾ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಮಲ್ಪೆಲ್ಲಿ ಬಿಡ್ತಾ ಇಲ್ಲ, ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ ಇದ್ದೀವಿ. ಅಲ್ಲಿ ಊಟ ತಿನ್ಕೊಂಡು ಮೀನೂಟ ಹಂಗೆ ಅಲ್ಲಿ ಡೆಲ್ಟಾ ಪಾಯಿಂಟ್ ಹತ್ರ ಹೋಗಿ ನಾನು ವ್ಯೂ ತೋರಿಸ್ತೀನಿ. ಸೂಪರ್ ಆಗಿದೆ ಅಲ್ಲಿ. ಸೊ ಬನ್ನಿ 10 ಗಂಟೆ ಹೋಗೋಣ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ, 2 ರ್ಯಾಪಿಡೋ ಕ್ಯಾನ್ಸಲ್ ಮಾಡಿದ್ದೀನಿ. ಅದು ಟೈಮು ಎಷ್ಟು ಒಂದು 10 ನಿಮಿಷದಿಂದ ಮಾಡ್ತಾಯಿದ್ದೀನಿ, ಯಾವ ರ್ಯಾಪಿಡೋನು ಬರ್ತಾಯಿಲ್ಲ. ಸೊ ನೋಡೋಣ, ಕಾಯ್ತಾ ಇದ್ದೀನಿ. ರ್ಯಾಪಿಡೋ ಬುಕ್ ಆಗಿದ ತಕ್ಷಣ ನಾನು ಹೋಗೋದೊಂದು ವೀಡಿಯೋ ಹಾಕ್ತೀನಿ ಆಟೋದಲ್ಲಿ. ಗೈಸ್ ಇವಾಗ ಬಂದಿದ್ದೀವಿ ಫೇಮಸ್ ಲೊಕೇಶನ್ಗೆ. ನೋಡ್ರಿ, ಇದು ಬೀಚ್ ಪಕ್ಕದಲ್ಲಿ. ಆ ಟೇಬಲ್ ಸಿಕ್ಕಿಲ್ಲ, ಸಿಕ್ಕಿದ್ರೆ ಅಲ್ಲೇ ಹೋಗಿ ಕುತ್ಕೊತೀವಿ. ಸೀರಿಯಸ್ ಆಗಿ ವ್ಯೂ ನೋಡ್ಬಿಟ್ಟೆ ಫಿದಾಗೋಗಿದ್ದೀನಿ ನಾನು. ಸೊ ಇದು ನಾನು ಈ ಜಾಗಕ್ಕೆ 3ನೇ ಸರಿ ವಿಸಿಟ್ ನಂದಿದ್ದು. ಚಿಕ್ಕ ವಯಸ್ಸಿಂದ ತುಂಬ ಇಂಪ್ರೂವ್ಮೆಂಟ್ ಆಗೋಗಿದೆ. ಸೋಷಿಯಲ್ ಮೀಡಿಯಲ್ಲಿ ನೋಡೋ ಥರ ಇಲ್ಲಿ ಬೇರೆ ಲೆವೆಲಲ್ಲಿ ಇರುತ್ತೆ ಕ್ರೌಡು, ಬಟ್ ಸೀಸನ್ ಇಲ್ಲ, ಯಾವನೂ ಇಲ್ಲ. ಆದರೂ ಇದ್ದಾರೆ ಒಂದು 4-5 ಜನ. ಸೊ ಪರವಾಗಿಲ್ಲ, ತುಂಬ ಫೇಮಸ್ ಆಗೋಯ್ತು ಈ ಜಾಗ. 2 ವರ್ಷದ ಮುಂಚೆ ಏನೂ ಇದ್ದಿಲ್ಲ ಗೈಸ್ ಈ ಜಾಗ. ಬಿಸಿ ಬಿಸಿ ಊಟ, ಮೀನು ಸಾಂಬಾರು, ಬಂಗುಡೆ, ಯಾವುದಾದ್ರು ಡಿಸ್ಕೋ ತಾನೆ, ಡಿಸ್ಕೋ ಫಿಶು. ಲೊಕೇಶನ್ ನೋಡ್ರಿ ಗೈಸ್, ಸ್ಪಾಟು ಸಮುದ್ರದ ಪಕ್ಕದಲ್ಲೇ ಗೈಸ್. ಫ್ರೆಶ್ಶು ಮೀನು ಏನೈತೆ ನೋಡ್ರಿ ಗೈಸ್, ಮಸಾಲೆ. ಗೈಸ್ ಫೈನಲಿ ಆ ಜಾಗದಲ್ಲಿ ಕುತ್ಕೊಂಡಿದ್ದೀರಿ. ಇನ್ಸ್ಟಾಗ್ರಾಮಲ್ಲಿ ಫುಲ್ಲು ಟ್ರೆಂಡಿಂಗಲ್ಲಿ ಇತ್ತಲ್ವ, ಅದೇ ಜಾಗದಲ್ಲಿ ನೋಡ್ರಿ. ನಾನು ಇದೇ ಟೇಬಲಲ್ಲಿ ಕೂತಿದ್ದೀರಿ, ವ್ಯೂ ತೋರಿಸ್ತೀನಿ ನೋಡ್ರಿ. ಬೆಗ್ಗಿಗೂ ಪರಮಾತ್ಮ ಅಂತಾರೆ ಪ್ರಭು. ಪ್ಯೂರೆಸ್ಟ್ ಸೋಲ್, ಅತ್ಯಂತ ಪರಿಶುದ್ಧವಾದ ಹೃದಯವಂತರೇ ಎಣ್ಣೆ ಹೊಡೆಯೋದು. ನೀನು ಗೈಸ್ ಇವಾಗ ನಮ್ ಕಡ್ಡಿ ಬ್ಲ್ಯಾಕ್ ಫ್ಲಿಪ್ ಟ್ರೈ ಮಾಡ್ತಾವನೆ. ಸರ್ ನೋಡ್ರಿ ಇವಾಗ ಹೆಂಗ್ ಹೊಡಿತಾರ. ಬಂದ್ಬಿಡ್ತು. ಅವನಿಗೆ ಅಣ್ಣಂಗೆ ಹೊಟ್ಟೆ ತುಂಬೋಗೈತೆ ಊಟ ನೋಡ್ರಿ. ಅಲ್ಲಿ ಏಡಿ ಕೈಗಳು ಹಿಡಿತಾನೆ. ಇಲ್ಲ ನನಗೆ ಕೊರೋನಾ ಬಂದೈತೆ. ಬಾರಲೇ ಕಳ್ಮಿನ್ರಿ ಬಾ. ಸ್ಪಾಟ್ ಮಾತ್ರ ಏನ್ ಸೈಕ್ ಆಗಿದೆ ನೋಡ್ರಿ. ಇದೆಲ್ಲ ಹೋಮ್ ಸ್ಟೇಗಳಿದು. ಇದು ನೋಡ್ರಿ ಫುಲ್ ವಿಂಟೇಜ್ ವೈಬ್ ಇದು. ಈ ಬೀಚಿಗೆ ಯಾರ್ಯಾರು ಬಂದಿದ್ದೀರಾ ಕಮೆಂಟ್ ಮಾಡ್ರಿ. ಒಡೆ ಬೀಚ್ ನೋಡ್ರಿ, ಹಿಡ್ಕೊಂಡೇ ಬಿಟ್ಟ ಅವನು. ನಡಿ ಗೈಸ್, ಏಡಿಕಾಯಿ ನೋಡ್ರಿ ಗೈಸ್, ಕೈಯಲ್ಲಿ ಏಡಿಕಾಯಿ ನಾನ್ರಿ ಇಲ್ಲಿ. ನಡಿ ಗೈಸ್, ಯಾವ ತರ ಇದೆ, ಮಣ್ಣು ತರ ಇದೆ ಗೈಸ್ ಇದು. ಅಯ್ಯೋ ಮರಿ ಪಾಪ. ಸ್ಯಾಂಡ್ ಬೇ ಅಂತಾರೆ ಇದನ್ನ, ಸ್ಯಾಂಡ್ ಬೇ. ಇದು ಬರೀ ಮರಳಲ್ಲೇ ಬಚ್ಚಿಕೊಳ್ಳೋದು. ಇವಾಗ ನೋಡ್ರಿ ನೋಡಿ ಗೈಸ್, ಕಾಣಿಸೋದೇ ಇಲ್ಲ ಗೈಸ್. ಏನ್ ಹಿಂಸೆ ಕೊಡ್ತಾವ ನೋಡ್ರಿ ಗೈಸ್ ಅದನ್ನ ಇವಾಗ ಪಾಪ. ಗೈಸ್ ಇನ್ನೊಂದು ಹಿಡ್ಕೊಂಬರ್ತೀನಿ. ಅದನ್ನೇನ್ ಮರಿ ಮಾಡ್ಸದ ನೀನ್ ಇವಾಗ? ಬ್ರೀಡಿಂಗ್ ಮಾಡ್ಸದಂತೆ ಗೈಸ್. ಬ್ರೀಡಿಂಗ್ ಮಾಡ್ಸ ಬೆಂಗಳೂರು ಕರ್ಕೊಂಡು ಬ್ರೀಡಿಂಗ್ ಮಾಡ್ಸದಂತೆ ಗೈಸ್. ಅದನ್ನ ಆಲ್ರೆಡಿ ಯಾರೋ ಬ್ರೀಡಿಂಗ್ ಮಾಡ್ತವ್ರೆ. ಒಂದ್ ನಿಮಿಷ, ನೀನು ವಟ ಅಂತ ಅನ್ಬೇಡ, ಕಟ್ ಮಾಡ್ಬೇಡ ಗೈಸ್. ಬೇಡ ಬನ್ನಿ ಗೈಸ್, ನೀವು ಏಡಿಕಾಯಿ ಬ್ರೀಡರ್ಸ್ ಗೈಸ್. ಏನು ಹೆಸರು ಇನ್ಮೇಲೆ ಕಾಡ್ ಪಾಪ ಬರೋಲೇ. ಕಾಡ್ ಪಾಪ ನೋಡ್ರಿ ಏನ್ ಆಟ ಆಡ್ತಾವ್ ಇಲ್ಲಿ. ಅಲೆಗಳು ಜಾಸ್ತಿ ಐತೆ. ಬಾರೋ ಬಂದ್ಬಿಡ್ತು, ಅಲ್ಲೇ ಬಂದ್ಬಿಡ್ತು. ಬರುತ್ತೋ, ಇನ್ನೊಂದು ಬರುತ್ತೋ, ಪಕ್ಕಾ ಬರುತ್ತೆ ಬೈ. ನೇಚರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತಿ. ಈ ವ್ಯೂ ನೋಡಕ್ಕೆ 2 ಕಣ್ ಸಾಲದು, ಮಸ್ತಾಗಿದೆ ಒಂಥರ. ಬಂಗಾರ ತೀರವ ನೋಡುವ ಈ ಸಂಚಾರಿ ಅಲೆಗಳ ಕಥೆಯ ಕೇಳುವ. ಗಡಗಡ ನುರಿದರೆ ಮರಿ ಹಾಡು ಕಡಲಿನ ನವ ಬದುಗಳಿನಾಡು. ಕಿವಿಯೋಲೆ ಹಿಂಗಾರ ತೆಂಗು ಬಾಸಿಂಗ. ಗೈಸ್ ಅಲ್ಲಿ ಮಳೆಗಾಲ ಇರೋದ್ರಿಂದ ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅಲ್ಲಿ ನೆಮ್ಮದಿಯಾಗಿದ್ವಿ ಗೈಸ್. ಫುಲ್ ಜೋರ್ ಮಳೆ ಬಂದ್ಬಿಡ್ತು. ಹೆಂಗೋ ನಮಗೂ ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಆಟೋ ಬುಕ್ ಮಾಡ್ಕೊಂಡು ಅಲ್ಲಿಂದ ಸೀದಾ ರೂಮಿಗೆ ಬಂದ್ಬಿಟ್ವಿ. ಫೈನಲಿ ರೂಮಿಗೆ ಬಂದಿದ್ದೀವಿ. ಬಂದಿದ್ದೀನಿ. ಒಬ್ಬ ಆಲ್ರೆಡಿ ಮುಂಚೆನೇ ಓಡ್ ಬಂದ್ಬಿಟ್ಟಿದ್ದ. ಅವನು ವಾಶ್ರೂಮ್ ಅರ್ಜೆಂಟ್ ಅಂತೆ. ನಾನು ಇವಾಗ ತಾನೇ ಪಾರ್ಸಲ್ ತೊಗೊಂಡ್ಬಂದೆ. ಸೀನ್ ಏನಂದರೆ, ನಮಗೆ ಈ ಹೋಟೆಲ್ ರೂಲ್ಸ್ ಪ್ರಕಾರ ಇರೋದು 12 hours ಚೆಕ್ಔಟ್ ಆಗಬೇಕು. ನಾವು ಬೆಳಿಗ್ಗೆ 8 ಗಂಟೆಗೆ ಮಾಡಿರೋದು, ಚೆಕ್ ಇನ್ ಮಾಡಿರೋದು. ಇಷ್ಟೊತ್ತಿಗೆಲ್ಲ ಚೆಕ್ಔಟ್ ಆಗಿಬಿಡ್ಬೇಕಾಗಿತ್ತು.
ಬಟ್ ನಾವು ಹೇಳಿರೋದು ಅವನ ಹತ್ರ 24 hours, ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅವನು ಇವಾಗ ನೋಡಿದ್ರೆ 900 ಒಪ್ಕೊಂಡಿದ್ದ. ಇವಾಗ ಬಂದ್ಬಿಟ್ಟು ಚೆಕ್ಔಟ್ ಆಗಿರಿ 12 hours ಆಯಿತು ಅಂತ. ಇದೆಲ್ಲ ಯಾವ ನಶೆಗೆ ಮಾಡ್ತಾರೆ ಗೈಸ್ ಇವರು ಇಷ್ಟು ಬೇಗ? ಅವಾಗ ತಾನೇ ಮಾತಾಡ್ಕೊಂಡು ಬಂದಿದ್ದೀನಿ, ಮತ್ತೆ ಇವಾಗ ಬಂದ್ಬಿಟ್ಟು ಸಂಜೆ ಇನ್ನೊಬ್ಬ ಯಾರೋ ಬಂದ್ಬಿಟ್ಟು ಚೆಕ್ಔಟ್ ಆಗ್ರಿ ಅಂತ ತುಂಬ ಸೈಕ್ ಮಾಡ್ತಾರೆ ಗೈಸ್. ಇವನು ಬಂದಿದ್ದ ರಿಸೆಪ್ಷನ್ ಅವನು. ಈಗ ಮಾತಾಡಿ ಕಳಿಸಿದ್ದೀವಿ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಚೆಕ್ಔಟ್ ಆಗಬೇಕಾಗಿರೋದು. ನಾನು 7 ಗಂಟೆಗೆ ಹಾಕ್ತೀನಿ ಅಂತ ಹೇಳಿದ್ದೀನಿ. ಫೋನ್ ಬೀಳ್ಸ್ಕೊಂಬಿಟ್ಟವನೆ ಕಾಡ್ ಪಾಪ. ಇವಾಗ ನೋಡ್ರಿ ಗೇಮ್ ಆಡ್ತಾ ಫೋನ್ ಬೀಳ್ಸ್ಕೊಂಬಿಟ್ಟವನೆ ಗೈಸ್. ಇಲ್ಲಿ ನೋಡ್ರಿ ಇವಾಗ ಗೇಮ್ ಆಡ್ತವನೆ. ಎತ್ತಿಕ್ಕೋ ಕಡ್ಡಿ, ಟ್ರಿಪ್ಪಿಗೆ ಬಂದಿರೋದು ಅಂದರೆ ಹೋಗೋಲೆ ಹಂಗೆ ಹಿಂಗೆ ಅಂತ ಬೈತವನೆ. ಇವಾಗ ನೋಡ್ರಿ ಅವನಿಗೆ ಹಿಂಗೆ ಗೈಸ್ ಫೋನಿಗೆ ಕೊಟ್ಟಿದ್ದೀವಾಗ ನೋಡ್ರಿ ಇವಾಗ ಹೆಂಗ್ ಕೊಡ್ತೀನಿ ನೋಡ್ರಿ. ಆ ಮ್ಯಾಚ್ ಸೋತೋಗ್ಬಿಡ್ಬೇಕು ಗೈಸ್ ಅವನು. ಗೈಸ್ ನೋಡ್ರಿ ಟ್ರಿಪ್ಪಿಗೆ ಬಂದಿರೋದು. ಫ್ಯಾನು 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 ಸಿಕ್ಕ ಟವಲ್ ನೋಡ್ರಿ ಗೈಸ್ ಏನ್ ಗತಿ ಮಾಡೋದೆ. ಬಿಡು ಕಡ್ಡಿ ಬೇಡ ಕಡ್ಡಿ. ಐ ಫ್ಯಾನು ಕಡ್ಡಿ ಬೇಡಾರೋ. ಅಲ್ಲಿ ನೋಡಲ್ಲಿ ಇನ್ಮೇಲೆ ರೂಮೇ ಕೊಡಲ್ಲ ಅವ್ರು ನಮ್ಗ. ಅಷ್ಟೇ ತಿರ್ತಾ ಇದ್ದಿಲ್ಲ ಗೈಸ್. ಅವ್ರ ಮನೆ ಅನ್ಕೊಂಬಿಟ್ಟು ಅವ್ನು ಗೈಸ್. ರೂಮ್ ಪಾಪ ಅವರು ಏನೋ ಮೇಂಟೈನ್ ಮಾಡಿರ್ತಾರೆ ನೋಡ್ರಿ ಅಲ್ಲಿ ನೋಡಿ. ಫ್ಯಾನು ಬೇಡ, ಬೇಕಂತ ಮಾಡ್ಬೇಡ ಕಡ್ಡಿ. ಆಮೇಲೆ ನಾವು ಕಟ್ಬೇಕಾಗಿರೋದು ಗೈಸ್. ನೋಡ್ರಿ ಗೈಸ್ ಕೆಟ್ಟ ಮಾತುಗಳು. ಚಪ್ಪರ್ ನನ್ ಮಗ ಗೈಸ್ ಮಾಲೂರಲ್ಲಿ. ಸಾಯಿರಾಮ್ ಶಾರ್ಟ್ ಗೈಸ್, ಶಾರ್ಟ್ ಗೈಸ್. ಕೊಟ್ಟ ನಂಬರ್ ಯಾರ್ದು ಇರೋದು? ನಂಬರ್ ನಿಂದೆ ನಿಂಬರ್ ಅಲ್ಲ ಅದು ನಂಬರ್ ಮಾಡ್ಕೊಂಡ್ ಬರೋದು ಯಾರು? ಟ್ರೇಸ್ ಅಂತೆ ಗೈಸ್. ಇವ್ನು ಯಾವ ಲೆವೆಲ್ಗೆ ಹೋಗ್ಬಿಟ್ಟು ನೋಡ್ರಿ. ಅಯ್ಯೋ ಗೈಸ್ ಅವ್ನು ನೋಡ್ರಿ ಅವ್ನು ದಿಮ್ಮ ಅದು ಬೇರೆಯವ್ರದ್ದು. ನಮ್ಮ ನಿಮಗೆ ಕಾಣಿಸ್ತಾ ಇಲ್ಲ ಇರೋ ಗೈಸ್, ಅದು ನಿಮಗೆ ಕಾಣಿಸ್ತಾ ಇಲ್ಲ ಆದ್ರೆ ಕ್ಲಿಯರಿಂದ ತೋರಿಸ್ತೀನಿ. ಫ್ಯಾನ್ ಗೈಸ್ ಈ ತರ ಶೇಕ್ ಆಗ್ತಾ ಇದೆ ಗೈಸ್. ಅದು ಪಾಪ ಚೆನ್ನಾಗಿದೆ. ಈ ಫ್ಯಾನ್ ಅಂತೂ ಒಂದು 2 ಸ್ಪೀಡಲ್ಲ ತಿರ್ಗ್ತಾ ಇತ್ತು. ಇವಾಗ ನೋಡ್ರಿ ಅಲ್ಲಿ ಅದಕ್ಕೂ ಇಕ್ಕದ ಕಡ್ಡಿ. ಎರಡಕ್ಕೂ ಒಂದೇ ಕಲೆಕ್ಷನ್ ಕೊಟ್ಟಿರೋದು ಗೈಸ್. ಇವನ ಹೆಸರೇನ್ ಗೊತ್ತಾ? ಕಾಡ್ ಪಾಪ ಕಡ್ಡಿ. ಹಿಂಗಾಗೋಯ್ತೆ. ಇವಾಗ ನಾನು ಹಿಂಗಿರೋದು ಹಿಂಗ್ ಮಾಡ್ಬಿಡ್ತೀನಿ ನಿನ್ ಕಾಲ್ನ ಗೈಸ್. ಇವನ ಹೆಸರು ಕಮೆಂಟ್ ಅಲ್ಲೆಲ್ಲ ಲಂಗಡ ಅಂತ ಹಾಕ್ರಿ. ಇನ್ಮೇಲಿಂದ ಲಂಗಡ ಗಣಿಸ್ತಾರ ಇರೋ ಗಡ್ಡಿ. ಕೆಪಾಸಿಟಿ ಇರ್ಬೇಕು ಗೈಸ್. ಸಾರಿ ಬ್ರೋ, ಸಾರಿ ಗೈಸ್. ಅವ್ರ ಮಕಾನೇ ಒಂಥರ ನಾಯಿ ಮಾಡ್ತವ್ರೆ. ಸೊ ಬೇಡ ಬಿಡಿ, ಅದೆಲ್ಲ ನಾನು ಹೇಳಲ್ಲ ಗೈಸ್, ನೀವೇ ಅರ್ಥ ಮಾಡ್ಕೊಳ್ರಿ. ಇದು ಸ್ವಲ್ಪ ಸ್ಟಾರ್ಟಿಂಗ್ ವಿಡಿಯೋಸು ಸ್ವಲ್ಪ ಕಂಟೆಂಟ್ ಕಮ್ಮಿ ಇರುತ್ತೆ, ಮತ್ತು ನರ್ವಸ್ ಜಾಸ್ತಿ ಇದ್ದೀನಿ ನಾನು, ಯಾಕಂದರೆ ಬ್ಲಾಗ್ಸ್ ಇದೆ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ. ಇನ್ಮೇಲೆ ಡೈಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡೈಲಿ ಆಗಿಲ್ಲ ಅಂದರೂ ವೀಕ್ಲಿ ತ್ರೈಸನ ಮಾಡೇ ಮಾಡ್ತೀನಿ. ಸೊ ಇವಾಗ ಊಟ ತಿನ್ಕೊಂಡು ಊಟ ಮಾತ್ರ ಸೀ ಫುಡ್ಡೇ ತಿನ್ರಿ, ಮಸ್ತಾಗಿದೆ ಗೈಸ್. ಮಿಸ್ಸೇ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಉಡುಪಿ ಮಂಗಳೂರು ಕಡೆ ಬಂದಾಗ ಮೀನು ಊಟ ತಿಂದಿರಾ ನೀವು ಹೋಗ್ಲೇಬೇಡ್ರಿ. ದೇವಸ್ಥಾನಕ್ಕಂತನ ಬರ್ರಿ, ಏನಾನ ಬರ್ರಿ, ಬಟ್ ಮೀನು ಊಟ ಮಾತ್ರ ಮಿಸ್ ಮಾಡಬೇಡ್ರಿ. ಅದನ್ನ ಪ್ಲಾನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ರಿ ದೇವಸ್ಥಾನದ್ದು. ಫಸ್ಟ್ ಒಂದೇ ಒಂದು ಮೀನು, ಅದು ಯಾವ ಮೀನು? ಅದು ಯಾವ್ದು ಬೂತಾಯಿ ಆ ಮೀನ್ ತಿನ್ಬೇಡ್ರಿ ಗೈಸ್, ಫುಲ್ ಮುಳ್ಳಿದೆ. ವಾಮಿಟ್ ಮಾಡ್ಬಿಡ್ತೀರಾ. ಅಂದ್ರೆ ಅದು ಒಬ್ಬೊಬ್ರು ಒಂದೊಂದು ಟೇಸ್ಟ್ ಮಾಡ್ತಾರೆ ಗೈಸ್. ನಾವು ತಿಂದಿದ್ದ ಜಾಗ ಚೆನ್ನಾಗಿದ್ದಿಲ್ಲ, ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹೈಪ್ ಕೊಟ್ಬಿಟ್ರು ಆ ಜಾಗನ. ಬಟ್ ಫುಡ್ ಅಷ್ಟೇ. ಬಟ್ ಫ್ರಾನ್ಸ್ ಮಾತ್ರ ಮಸ್ತ್ ಅಲ್ಟಿ ಟೇಸ್ಟ್ ಗೈಸ್. ಆ ಥರ ನಾನು ಇಡೀ ಲೈಫಲ್ಲೇ ತಿಂದಿಲ್ಲ ಗೈಸ್. ನಾನು 5 ಸ್ಟಾರ್ ರೆಸ್ಟೋರೆಂಟಲ್ಲೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಫ್ರಾನ್ಸ್ ಮಾತ್ರ ಅಲ್ಟಿ ಲೆವೆಲ್. ಆ ಟೇಸ್ಟೇ ಬೇರೆ ಥರ ಇತ್ತು. ಮತ್ತು ಇನ್ನೊಂದು ಯಾವುದೋ ಮೀನು
ಡಿಸ್ಕೋ ಇವಾಗೂ ಅದೇ ತಿಂತಾ ಇರೋದು ಗೈಸ್. ಡಿಸ್ಕೋ ಚೆನ್ನಾಗಿದೆ, ರವೆ ಫ್ರೈ ಮಾಡ್ತಾರೆ, ಸಕ್ಕದಾಗಿರುತ್ತೆ ಗೈಸ್. ನೀವೆಲ್ಲನ ಈ ಕಡೆ ದಕ್ಷಿಣ ಕನ್ನಡ ಟೇಸ್ಟ್ ಮಾಡಿಲ್ಲ, ಮಾಡ್ಬಿಟ್ಟು ನಾವು ಅದನ್ನು ನಾಳೆ ಬ್ಲಾಗ್ ಅಲ್ಲಿ, ನಾಳೆ ಫುಲ್ ವೆಜ್ ಗೈಸ್. ನಾಳೆ ಆದಷ್ಟು ವೆಜ್, ಯಾಕಂದ್ರೆ ಧರ್ಮಸ್ಥಳ ಹೋಗ್ಬೇಕಾಗಿರೋದು, ಬೆಳಗ್ಗೆಯಿಂದನೇ ವೆಜ್ಜೆ. ನಿಮಗೆ ನಗ್ಸೋದೇ ನನ್ನ ಕರ್ತವ್ಯ, ಆಮೇಲೆ ನನ್ನ ಜಾಗ ತೋರಿಸೋದೇ ಇದು. ಇದೆಲ್ಲ ನೋಡಿರ್ತೀರಾ, ಯಾವ್ದು ಹೊಸದಲ್ಲ, ನಾನೇನು ಡಾಕ್ಟರ್ ಬ್ರೋ ಅಲ್ಲ, ಬಟ್ ಮಾಡ್ತಾ ಇರೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಆಸೆನ ಮಾಡ್ತಾ ಇದ್ದೀನಿ. ಸೊ ಹೆಲ್ಪ್ ಮಾಡ್ರಿ. ನೋಡ್ರಿ, ಈ ವ್ಲಾಗ್ ಜಾಸ್ತಿ ಕುಯ್ದುಬಿಟ್ಟಿದ್ದೀನಿ. ಸೊ ನೋಡೋಣ, ಸಪೋರ್ಟ್ ಮಾಡ್ರಿ. ಪಾರ್ಟ್ 2 ವ್ಲಾಗ್ ಇದು. ಪಾರ್ಟ್ 1 ಪಾರ್ಟ್ 2 ಡಿವೈಡ್ ಮಾಡಿಲ್ಲ, ಸೊ ನಾನೇ ಮಾಡ್ಕೊಂಡಿದ್ದೀನಿ. ಅದನ್ನ ನಾನು ಅಪ್ಲೋಡ್ ಮಾಡೋ ರೀತಿಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಪಾರ್ಟ್ 2 ವ್ಲಾಗ್ ಇದಾಗಿರುತ್ತೆ.